ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ. ಈ ಉಜ್ಜಾಯಿ ಪ್ರಾಣಾಯಾಮ ಮಾಡುವಾಗ ನಾವು ಯಾವ ರೀತಿ ಕೂರಬೇಕು, ಒಂದು ಈ ಥರ ಸುಖಾಸನದಲ್ಲಿ ಆಗೋರು ಈ ಥರ ಕೂರಿ, ಇಲ್ಲ ಅಂತ ಹೇಳಿ ಆದರೆ ವಜ್ರಾಸನದಲ್ಲಿ, ಇದು ವಜ್ರಾಸನದಲ್ಲಿ ಕೂರೋದು. ಈ ಥರ ಕೂರೋರು ಸಾಧ್ಯ ಇರೋರು ಈ ಥರ ಕೂರ್ಬೋದು. ಈ ಥರ ಕೂರೋದ್ರಿಂದ ನಿಮಗೆ ಜೀರ್ಣಶಕ್ತಿ ಜಾಸ್ತಿ ಆಗ್ತಾ ಬರ್ತದೆ. ಈ ಪ್ರಾಣಾಯಾಮ ಮಾಡುವಾಗ ಈ ಆಸನದಲ್ಲಿ ಕೂತ್ರೆ. ಉಜ್ಜಾಯಿ ಪ್ರಾಣಾಯಾಮ ಮಾಡುವ ಕ್ರಮ ಹೇಗೆ ಅಂತ ಹೇಳಿದರೆ, ದೀರ್ಘವಾದ ಉಸಿರನ್ನ ಶಬ್ದ ಮಾಡುತ್ತಾ ಉಸಿರನ್ನ ತಗೊಳ್ಬೇಕು. ಉಸಿರನ್ನ ತಗೊಂಡು 5 ಸೆಕೆಂಡು ಹಾಗೆ ಹಿಡ್ಕೊಂಡು ನಂತರ ಕತ್ತು ನೇರ ಮಾಡಿ ಉಸಿರನ್ನ ಎಡಹೊಳ್ಳೆ ಮುಖಾಂತರ ಉಸಿರನ್ನ ಹೊರ ಹಾಕಬೇಕು. ಇದನ್ನು ಪ್ರತಿನಿತ್ಯ 2 ನಿಮಿಷ ಮಾಡಿಕೊಳ್ಬೇಕು. ಇದು 8 ರಿಂದ 10 ಆವರ್ತಿ ಆಗುತ್ತೆ. ಇದರ ಉಪಯೋಗಗಳು ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಥೈರಾಯ್ಡ್ ಸಮಸ್ಯೆ ಇದರಿಂದ ದೂರವಾಗ್ತಾ ಬರ್ತದೆ. ಮತ್ತು ಗಂಟಲಿನ ಸಮಸ್ಯೆ ಏನು ಶೀತ ಕಫ ಇದರಿಂದ ದೂರವಾಗ್ತಾ ಬರ್ತದೆ. ನಿಮ್ಮ ಕಂಠ, ಮಧುರ ಕಂಠ ಇದು ನಿಮ್ಮದಾಗುತ್ತೆ ಈ ಪ್ರಾಣಾಯಾಮ ಮಾಡೋದ್ರಿಂದ. ಹಾಗೆಯೇ ಯಾರಿಗಾದರೂ ಏನಾದರೂ ದೇಹದಲ್ಲಿ ನಿಮಗೇನಾದರೂ ತೊಂದರೆಗಳಿದ್ದು ನೀವು ಅದಕ್ಕೆ ತಕ್ಕಂಥ ಮೆಡಿಷನ್, ಔಷಧಿಗಳನ್ನ ಏನಾದ್ರು ತಗೊಳ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಇದರಿಂದ ನಿಲ್ಲಿಸಬೇಡಿ. ಎಲ್ಲ ಕಾಯಿಲೆಗೂ ಇದೇ ಪರಿಹಾರ ಅಂತ ಹೇಳೋದು ತಿಳ್ಕೊಳ್ಬೇಡಿ. ಆದರೆ ನಿಮಗೆ ಬರುವಂಥ ಕಾಯಿಲೆನ ಶಮನ ಮಾಡಲಿಕ್ಕೆ ಈ ಯೋಗಾಸನ ಪ್ರಾಣಾಯಾಮ ನಿಮಗೆ ಸಹಾಯ ಮಾಡುತ್ತೆ. ಈ ಪ್ರಾಣಾಯಾಮನ ತಾವೆಲ್ಲರೂ ಕೂಡ ಪ್ರತಿನಿತ್ಯ ಇದನ್ನ ಮಾಡಿ ತಮ್ಮ ಆರೋಗ್ಯವನ್ನು ನೀವೆಲ್ಲರೂ ಸರಿಪಡಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ.